ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಮೋಹಕ ತಾರೆ ನಟಿ ರಮ್ಯಾ ನಿಗಿ ಕೆಂಡವಾಗಿದ್ದಾರೆ. ಈ ಮೂಲಕ ದರ್ಶನ್ ಫ್ಯಾನ್ಸ್ ವರ್ಸಸ್ ನಟಿ ರಮ್ಯಾ ನಡುವಿನ ಸಮರ ಏನಿದೆ ಅದು ತಾರಕಕ್ಕೇರಿದೆ. ಅಶ್ಲೀಲ ಕಮೆಂಟ್ಗಳನ್ನ ಪೋಸ್ಟ್ ಮಾಡಿದ್ರು ನಟಿ ರಮ್ಯಾ. ಡಿ ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಈಗ ರಮ್ಯಾ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 5:30ಕ್ಕೆ ಪೊಲೀಸ್ ಆಯುಕ್ತರಿಗೆ ರಮ್ಯಾ ದೂರನ್ನ ಕೊಡ್ತಾ ಇದ್ದಾರೆ. ಈ ಮೂಲಕ ಡಿ ಫ್ಯಾನ್ಸ್ ಮತ್ತು ನಟಿ ರಮ್ಯಾ ನಡುವಿನ ಸಮರ ಇದೆಯಲ್ಲ, ಇದು ಈಗ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. ಅರ್ಥಾತ್ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಾನೂನು ಸಮರವನ್ನ ಸಾರುವುದಕ್ಕೆ ನಟಿ ರಮ್ಯಾ ಮುಂದಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಪರವಾಗಿ ದರ್ಶನ್ ವಿರುದ್ಧವಾಗಿ ಯಾವಾಗ ರಮ್ಯಾ ಮಾತನಾಡಿದ್ರೋ ಆಗ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗಳ ಮೂಲಕ ನಟಿ ರಮ್ಯಾಗೆ ಕಾಟ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಯಾರ್ಯಾರು ಯಾವ್ಯಾವ ರೀತಿ ಕಮೆಂಟ್ಗಳನ್ನು ಮಾಡಿದ್ರು, ಮೆಸೇಜ್ಗಳನ್ನು ಮಾಡಿದ್ರು, ಅದರ ಸ್ಕ್ರೀನ್ ಶಾಟ್ಗಳನ್ನು ರಮ್ಯಾ ರಿವೀಲ್ ಮಾಡಿದ್ರು. ಅವರ ಹೋರಾಟ ಅಲ್ಲಿಗೆ ನಿಲ್ತಾ ಇಲ್ಲ, ಕಾನೂನು ಸಮರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮೊನ್ನೆ ಇದಕ್ಕೆ ಒಂದು ಪೋಸ್ಟ್ ಅನ್ನ ಮಾಡಿದ್ರಿ, ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಿ ಮಾ? ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ, ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆ ತರ ಒಂದು ಸಂದರ್ಭ ಬಂದಿದೆ ಇವಾಗ. ಇವಾಗ ಈ ಫ್ಯಾನ್ಸ್ ಗಳೆಲ್ಲ, ಈಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಅಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವ್ರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ, ನನಗ್ ಮಾತ್ರ ಅವರು ಬರೀ ಸುದೀಪ್ ಯಶ್ ಅಲ್ಲ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. ಚಿಕ್ಕ ಮಕ್ಳ ಬಗ್ಗೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 2 years ಬ್ಯಾಕ್ ಪೋಸ್ಟ್ ಮಾಡಿದ್ದೆ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಇವಾಗ ನಾವ್ ನಿಂತ್ಕೊಂಡು ಹೆಣ್ಮಕ್ಳಿಗೋಸ್ಕರ ಒಂದ್ ಹೆಣ್ಣಾಗಿ ನಾನ್ ಮಾತಾಡದೆ ಹೋದ್ರೆ ಇನ್ ಯಾರಪ್ಪ ಮಾತಾಡ್ತಾರೆ? ಯಾರ ಮೇಲೆ ಹ್ಯಾರಾಸ್ಮೆಂಟ್ ಆಗ್ತಾ ಇರೋದು, ಯಾರ ಮೇಲೆ ಕ್ರೈಮ್ ಆಗ್ತಾ ಇರೋದು? ಹೆಣ್ಮಕ್ಳ ಮೇಲೆನೆ. ಇಂಥವ್ರಿಂದ ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀರಿ, ತ್ರಿದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಈ ತರ ಈ ಮಾಡೋರು ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ ಈ ಮೈಂಡ್ ಸೆಟ್ ಅದ್ ಏನಕ್ಕಂತ ಒಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನನ್ ಬೇಸರ ಆಗತ್ತೆ. ಇವ್ರುಗಳು ಯಾವ ತರ ಜೀವನ ನಡೆಸ್ತಾ ಇದಾರೆ ಅಂತ, ಇವ್ರಿಗೇನು ಅನ್ಎಜುಕೇಶನ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಏನ್ ಇರ್ಬೋದು ಇವ್ರಿಗೆ ಕಾರಣ ಅಂತ ಈ ತರ ಮೆಸೇಜ್ ಕಳ್ಸಕ್ಕೆ. ನಾರ್ಮಲ್ ಪೀಪಲ್ ಈ ತರ ಮೆಸೇಜ್ ಕಳ್ಸಲ್ಲ. ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನ್ಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ನಾವ್ ಸತ್ಯನ್ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಆಮೇಲೆ ನಾವ್ ಒಳ್ಳೇದಕ್ಕೆ ತಾನೇ ನಾವು ಸ್ಟ್ಯಾಂಡ್ ತಗೋತಾ ಇರೋದು. ಇವ್ರುಗಳು ಏನಕ್ಕೆ ಈ ತರ ಮೆಸೇಜ್ಗಳು ಕಳಿಸ್ಬೇಕು? ಇನ್ಫ್ಯಾಕ್ಟ್ ಅವ್ರ ನಟ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಯ ವಿರುದ್ಧ ನಟಿ ರಮ್ಯಾ ಸಮರವನ್ನ ಸಾರಿದ್ದಾರೆ. ಇದರ ನಡುವೆ ಮಹಿಳಾ ಆಯೋಗ ಕೂಡ ದರ್ಶನ್ ಅಭಿಮಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ಕೇಸ್. ಯಾವ ಮಹಿಳೆಗೂ ಕೂಡ ಅಗೌರವ ತೋರಿಸುವಂತಹ ಕೆಲಸ ಆಗಬಾರ್ದು. ರಮ್ಯಾ ದೂರು ದಾಖಲು ಮಾಡಿದ್ರೂ ಕೂಡ ಖಂಡಿತವಾಗಿ FIR ಆಗುತ್ತೆ. ದೂರು ದಾಖಲಾದರೆ 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಲಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಮಹಿಳಾ ಆಯೋಗ ಕೊಟ್ಟಂತಹ ಎಚ್ಚರಿಕೆ ಇದು. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳ ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಒಂದು ಕಡೆ ಎಷ್ಟೊಂದು ಈ ಥರ ಏನಾದರೂ ಒಂದು ನಡೆದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಕಮೆಂಟ್ಸ್ ಹಾಕ್ತಾರೆ. ನಮ್ಮ ಹತ್ರನೂ ಕೆಲವೊಂದು ಸೆಲೆಬ್ರಿಟೀಸು ಬಂದು ಕಂಪ್ಲೇಂಟ್ ಮಾಡಿರೋದು ಉಂಟು. ಮತ್ತು ಒಂದು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡಬೇಡಿ. ನಿಮ್ಮ ಕೆಟ್ಟ ಪದ ಬಳಕೆ ನಾಳೆ ನಿಮ್ಮನ್ನು ಜೈಲಿಗೂ ಕಳಿಸ್ಬೋದು. ಕಾನೂನು ಪ್ರಕಾರ ಬಹಳ ದೊಡ್ಡ ಅಪರಾಧ ಇದು. ಇದನ್ನು ನೋಡಿಕೊಂಡು ಒಬ್ಬರು ಮಾಡಿದ್ರೆ ಇನ್ನೊಬ್ಬರು ಮಾಡೋದು ದಯವಿಟ್ಟು ಮಾಡಬೇಡಿ. ಕಡೆಗೆ ನೀವು ಇನ್ನೊಂದು ಹೆಣ್ಣು ಮಗಳಿಗೆ ನೀವು ಅಗೌರವ ಅಥವಾ ಅವ್ಯಾಚ್ಯ ಶಬ್ದಗಳು, ಅವರ ಮಾನಕ್ಕೆ ಹಾನಿ ಮಾಡ್ತಾ ಇರುವಂಥದ್ದು ನೀವು ಮಾಡ್ತಾಯಿದ್ದೀರಾ. ಇದು ಒಳ್ಳೆಯದಲ್ಲ. ರಮ್ಯಾ ಅವರು
ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ, ಅದ್ರ ಪ್ರಕಾರ ಕಾನೂನಿನ ಕ್ರಮವೂ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಉಪಯೋಗ ಮಾಡುವಂಥ ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಕಮೆಂಟ್ ಮಾಡಬೇಡಿ, ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ನೀವು ಅದು ಕಂಪ್ಲೇಂಟ್ ಆದರೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಮಾನಹಾನಿ ಮಾಡುವಂಥ ಮಾತುಗಳು ನಿಮ್ಮನ್ನು 3 ರಿಂದ 7 ವರ್ಷ ಜೈಲಿಗೂ ಹಾಕೋ ಸಾಧ್ಯತೆಗಳಿರುತ್ತೆ. ಮಾಡಿಕೂಡ್ದು, ಮಾಡಬಾರ್ದು. ಮತ್ತು ಇದು ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಯಾರು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರ್ತಾರೆ ಅಥವಾ ಈ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಿರ್ತಾರೆ ಅಂಥವರ ಪರವಾಗಿ ಮಹಿಳಾ ಆಯೋಗ ನಿಲ್ಲಬೇಕಾಗುತ್ತೆ. ಈಗ ನಟಿ ರಮ್ಯಾ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಹಿಳಾ ಆಯೋಗ ಮಾಡಿದೆ. ಯಾರ್ಯಾರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಅಂಥವರಿಗೆ ಎಚ್ಚರಿಕೆ ಕೊಡೋದಕ್ಕೂ ಕೂಡ ಮುಂದಾಗಿದೆ ಮಹಿಳಾ ಆಯೋಗ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ, ಅವರು ಮಾಡಿದಂತಹ ಅಶ್ಲೀಲ ಮೆಸೇಜ್ಗಳ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಈ ಸಮರ ಈಗ ಮತ್ತೊಂದು ಹಂತಕ್ಕೆ ಹೋಗುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅರ್ಥಾತ್ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಕಂಪ್ಲೇಂಟ್ ಕೊಟ್ಟ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವ ರೀತಿ ಇರುತ್ತೆ ಪ್ರಕ್ರಿಯೆ, ಇದು ಹೇಗೆ ದರ್ಶನ್ ಅಭಿಮಾನಿಗಳಿಗೆ ಹೊಸ ಸಂಕಷ್ಟ ತಂದಿಡಬಹುದು ಅಂತ ಹೇಳಿ? ಖಂಡಿತ. ಯಾಕೆಂದ್ರೆ ಒಂದು ಫೇಸ್ಬುಕ್ ಅನ್ನ ಅಥವಾ ಇನ್ಸ್ಟಾಗ್ರಾಮ್ ಅನ್ನ ಏನಿದು ಸೋಷಿಯಲ್ ಮೀಡಿಯಾವನ್ನ ದುರುಪಯೋಗವನ್ನ ಮಾಡ್ಕೊಳ್ತಾ ಇರೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ರಮ್ಯಾ ಅವರು ತಮ್ಮ ಅಭಿಪ್ರಾಯವನ್ನ ಯಾವಾಗ ವ್ಯಕ್ತಪಡಿಸಿದ ಬಳಿಕ ಅದಕ್ಕೆ ಕೌಂಟರ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಿತ್ತು. ಅಂದ್ರೆ ಅಭಿಮಾನಿಗಳು ಕೂಡ ಆಕ್ರೋಶನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಬಹುದಿತ್ತು. ಆದ್ರೆ ಅವರು ವ್ಯಕ್ತಪಡಿಸಿರುವಂತ ರೀತಿ ತುಂಬಾ ಕೆಟ್ಟದಾಗಿದೆ. ಯಾಕಂದ್ರೆ ಅಷ್ಟು ಕೆಟ್ಟದಾದಂತ ಅಶ್ಲೀಲವಾದಂತ ಮೆಸೇಜ್ಗಳನ್ನ ಅವರು ಸಾಕಷ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಆಕೆ ಈಗ ಪೊಲೀಸ್ ಠಾಣೆಯ ಮೆಟ್ಲೇರಿರ್ತಾರಂಥದ್ದು. ಇವತ್ತು ಸಂಜೆ 5:30 ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೊಡುವಂತ ಸಾಧ್ಯತೆಗಳಿದಾವೆ. ಅದರಲ್ಲಿ ಒಂದಷ್ಟು ನಕಲಿ ಅಕೌಂಟ್ಗಳಿದೆ. ನಕಲಿ ಅಕೌಂಟ್ಗಳ ಮೂಲಕವೂ ಕೂಡ ಮೆಸೇಜ್ಗಳನ್ನ ಮಾಡಿದ್ದಾರೆ. ಯಾವ ನಕಲಿ ಅಕೌಂಟ್ಗಳು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಫೈಂಡ್ ಔಟ್ ಅನ್ನ ಮಾಡಬೇಕು. ಅಂದ್ರೆ ಅಸಲಿ ಅಕೌಂಟ್ಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂಥದ್ದು. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಲ್ಲಿ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ಗಳಿರುತ್ತೆ. ಆ ರೀತಿ ಮೆಸೇಜ್ಗಳು ಹಾಕಿದ್ರೆ ಅದನ್ನ ಹಾಕದಂತವ್ರಿಗೆ ತಕ್ಕ ಪಾಠ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗ್ತಾ ಇರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.